KD ಸಿನಿಮಾಗೂ ಕೂಡ ನೀವೇ ಆರ್ಟ್ ಡೈರೆಕ್ಟರ್, ಡೆವಿಲ್ ಸಿನಿಮಾಗೂ ನೀವೇ ಆರ್ಟ್ ಡೈರೆಕ್ಟರ್. ಸರ್ ಟಾಕ್ಸಿಕ್ ನನ್ ಅದೇ ಕೇಳ್ಬೇಕಂತಿದ್ದೆ, ಸಾಕಷ್ಟು ಜನಕ್ಕೆ ಟಾಕ್ಸಿಕ್ ಆರ್ಟ್ ಡೈರೆಕ್ಟರ್ ನೀವು ಅಂತ ಇನ್ನೂ ಅಷ್ಟಾಗಿ ಗೊತ್ತಾಗಿಲ್ಲ. ಹೆಚ್ಚು ಟಾಕ್ಸಿಕ್ 70% ಆಫ್ ಮೂವಿ ನಮ್ಮ ಸೆಂಟ್ರಲ್ ಒಂದು 8 ಇಯರ್ಸ್ ಎಂಟೈರ್ ಸಿಟಿನ ನಾವು ಮನಸ್ಸಿಗೆ ಕೆಲಸ ಕೊಡೋ ಸರ್ವಿಸ್ ಅಲ್ಲಿ ಒಂದು 190 ಸಿನಿಮಾಸ್ ಈ ಸಿನಿಮಾಗೆ ಇದಕ್ಕೆ ಹೊಂದಾಣಿಕೆ ಅಂತ ಹೇಳ್ತಾರೆ. ಅದಕ್ಕೆ ರಾಜಶೇಷಿ ಅನ್ನೋದನ್ನ ಎಲ್ಲರೂ ಒಂದೇ ಗುರುಲಾಗಿ ನಾವೆಲ್ಲ ಅನ್ಕೊಂಡಿದ್ದೀವಿ. ಇದಕ್ಕೆ ಅವರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಚಂದನ. ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದರಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಸಿನಿಮಾ ರಿಚ್ ಆಗಿ ಕಾಣಿಸ್ಬೇಕಂದ್ರು, ಒಂದು ಸಿನಿಮಾ ಹಳ್ಳಿ ರೀತಿಯಲ್ಲಿ ಕಾಣಿಸ್ಬೇಕಂದ್ರು ಈ ಆರ್ಟ್ ಡಿಪಾರ್ಟ್ಮೆಂಟ್ ಅವರ ಕೆಲಸ ಸಿಕ್ಕಾಪಟ್ಟೆ ಜಾಸ್ತಿನೇ ಇರುತ್ತೆ. ಸೊ ಈ ರೀತಿಯಾಗಿ ಸತತ ಸುಮಾರು ವರ್ಷಗಳ ಕಾಲದಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಹೆಸರನ್ನ ಮಾಡ್ಕೊಂಡು ಬಂದಿರುವಂತಹ ಮೋಹನ್ ಬಿ ಕೆರೆ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಸರ್ ಹೇಗಿದ್ದೀರಾ? ಎಲ್ಲ ವೀಕ್ಷಕರು ನಮಸ್ತೆ. ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ಚೆನ್ನಾಗಿ ಸೂಪರ್ ಆಗಿದ್ದೀನಿ ಸರ್. ಈಗ ನಿಮ್ದೇ ಇವಾಗ ಜಾಸ್ತಿ ರಾಜ್ಯಭಾರ ನಡೀತಾ ಇರೋದು, ಅಂದ್ರೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿದಾವೆ. ಥ್ಯಾಂಕ್ ಯು. ಸೊ ಹೇಗಿದೆ ಸರ್? ನಡೀತಾ ಇದೆ ಮೇಡಮ್, ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ದೊಡ್ಡ ಸಿನಿಮಾಗಳ ಆಲ್ ಡೈರೆಕ್ಷನ್. ಅದರಲ್ಲಿ ಇದು ಬಂದು ನನಗೆ ರಕ್ಕಸಪುರದಲ್ಲಿ ಬಂದು ಇದೊಂದು ನಮ್ಮ ಮನೆ ಕೆಲಸ ಥರ, ಅಂದರೆ ಹೋಮ್ ಕಂಪನಿ ಇದು. ಯಾಕೆಂದರೆ ರವಿವರ್ಮ ಅವರು ಮತ್ತು ನಾನು ಒಂದು ತುಂಬ ಒಂದು 18-20 ವರ್ಷದ ಸ್ನೇಹಿತರು ನಾವು. ಅವರು ಅಪ್ಕಮಿಂಗ್ ವೆರಿ ಬಿಗಿನಿಂಗ್ ಡೇಸ್ ಸಿನಿಮಾಗೆ ಎಂಟ್ರಿ ಆದಾಗಲಿಂದ ನಾವು ಜೊತೆಲಿದ್ದೀವಿ. ಅದೇ ರೀತಿ ಅವರು ಈ ಯಾವುದೇ ಸಿನಿಮಾಗಳು ಮಾಡಲಿ, ಯಾವುದೇ ಇದು ಮಾಡಲಿ, ಫಸ್ಟು ನಮ್ಮ ಕಡೆಯಿಂದ ಇದ್ದಾಗ ನಾವು ಅವ್ರನ್ನ ರೆಫರ್ ಮಾಡ್ತೀವಿ, ಅವ್ರು ನಮ್ಮನ್ನ ರೆಫರ್ ಮಾಡ್ತೇವೆ. ಈ ರೀತಿ ಅಲ್ಲದೆ ನಾವು ಬೇರೆ ಸಿನಿಮಾ ಅಲ್ಲದೆ ಬೇರೆ ವಿಷಯಗಳಲ್ಲೇ ಚರ್ಚೆಗಳಿಗೆ ಅದಕ್ಕೆ ಆಗಾಗ ನಾವು ಸಿಗ್ತಾ ಇದ್ವಿ. ಅದ್ರ ಜೊತೆಗೆ ಇವರು ಏನಂದರೆ ರವಿವರ್ಮ ಅವರು ಇವತ್ತು ಒಂದು ನಿರ್ದೇಶಕರಾಗಿ ನಿರ್ದೇಶಕರಾಗಿ ಸಹ ಆಕ್ಷನ್ ಡೈರೆಕ್ಟರ್ ಆಗಿ, ಸ್ಟಂಟ್ ಮಾಸ್ಟರ್ ಆಗಿ ಮತ್ತು ನಿರ್ಮಾಪಕರು ಆದರು. ಅದೊಂದು ಸಂತೋಷದ ವಿಷಯ. ಇದರಲ್ಲಿ ಇನ್ನೊಂದು ಹೇಳ್ಕೋಬೇಕಾದ ವಿಷಯ ಏನಂತ ಹೇಳಿದ್ರೆ, ನಮ್ಮ ರವಿ ಸಾರಂಗ ಬಂದು ಅವರು ಒಬ್ಬ ಆತ್ಮೀಯ ಸ್ನೇಹಿತ. ಅವರು ಪ್ರೇಮ್ ಸರ್ ಜೊತೆ ಎಲ್ಲ ಕೋ ಡೈರೆಕ್ಟರ್ ಆಗಿ ಎಲ್ಲ ಕೆಲಸ ಮಾಡಿದ್ರು ನಮ್ಮ ಜೊತೆ KD ಸಿನಿಮಾಗೆ. ಅದಕ್ಕೂ ನಾನೇ ಆರ್ಟ್ ಡೈರೆಕ್ಷನ್. ಈ ರೀತಿ ಅವ್ರ ಜೊತೆನಲ್ಲಿ ಸುಮಾರು ಸಾಕಷ್ಟು ಸಿನಿಮಾಗಳು ಮಾಡಿದ್ವಿ. ಅವ್ರಿಗೂ ಒಂದು ಒಳ್ಳೆ ನಿರ್ದೇಶಕರಾಗಕ್ಕೆ ಒಂದು ಒಳ್ಳೆ ಅವಕಾಶ ಕೊಟ್ಟರು. ಹಂಗಾಗಿ ರವಿವರ್ಮ ಅವರು ಒಬ್ಬ ಟೆಕ್ನಿಷಿಯನ್ ಆಗಿ ಒಂದು ಸಿನಿಮಾ ಮಾಡಿದಾಗ ನಮ್ಗೆ ಅನ್ಸುತ್ತೆ ಎಲ್ಲರಿಗೂ ಒಂಥರ ಒಂದು ಖುಷಿ ಇರುತ್ತೆ. ಖುಷಿ ಯಾವ ರೀತಿ ಅಂತ ಹೇಳಿದ್ರೆ, ಅದು ನಮ್ಮ ಸಿನಿಮಾ ಅಂತ ನಾವು ಜೊತೆನಲ್ಲಿ ಇದ್ದು ಮಾಡಿರೋದು. ಇದರಲ್ಲಿ ನಾವು ತುಂಬ ದೊಡ್ಡ ಸೆಟ್ ಹಾಕದೇ ಇದ್ರು ಇದರಲ್ಲಿ ಏನಂದರೆ ಒಂದು ರೇಂಜ್ಗೆ ನ್ಯಾಚುರಲ್ ಆ ಕತೆ ಏನು ಕೇಳುತ್ತೆ ಆ ಥರ ಒಂದು ಸಿಂಪಲ್ ಸೆಟ್ಸ್ ಇದೆ. ಇದರಿಂದಾಗಿ ನಮ್ಗೆ ಇದರಲ್ಲಿ ಎರಡು ಖುಷಿ ಏನಂದ್ರೆ, ಒಂದು ರವಿ ಸಾರಂಗ ನಿರ್ದೇಶಕರಾಗ್ತಾರೆ, ಇನ್ನೊಂದು ರವಿವರ್ಮ ಅವರು ನಿರ್ಮಾಪಕರಾಗ್ತಾರೆ. ಈ ಇದರಿಂದ ಏನಂದರೆ, ಇದನ್ನು ನಾವೆಲ್ಲ ರಕ್ಕಸಪುರದೊಳಗೆ ಒಂದು ಏನೇನು ಟೆಕ್ನಿಷಿಯನ್ಗಳು ಸೇರಿದ್ದೀವಿ. ನಮ್ಮ ಅರ್ಜುನ್ ಜನ್ಯ ಸರ್ ಆಗಿರ್ಬೋದು, ವಿಲಿಯಮ್ ಸರ್ ಆಗಿರ್ಬೋದು ಕ್ಯಾಮ್ರಾಮನ್ನು, ಮತ್ತು ನಮ್ಮ ಇವರು ನರಸಿಂಹ ಅವರಾಗಿರ್ಬೋದು ಮ್ಯಾನೇಜರು, ಎಲ್ಲ ಟೋಟಲಿ ಎಂಟೈರ್ ಟೀಮು ತುಂಬಾ ಹ್ಯಾಪಿಯಾಗಿ ಕೆಲಸ ಮಾಡಿದ್ವಿ. ಆಮೇಲೆ ಸಿನಿಮಾನು ಹಂಗೆ ಅದ್ಭುತವಾಗಿ ಇದೆ. ಕತೆನೇ ಇದರಲ್ಲಿ ಆ್ಯಕ್ಚುಲಿ ಹೀರೋ. ಹಂಗಾಗಿ ಇದರಲ್ಲಿ ಎಲ್ಲರೂ ಗೆಲ್ತಾರೆ ಅನ್ನೋ ಒಂದು ಭರವಸೆ ನಮಗಿದೆ. ನಾನೇನಂದ್ರೆ ಇದನ್ನ ಒಂದು ಎಲ್ಲರಿಗೂ ಒಂದು ಒಳ್ಳೇದಾಗಲಿ ಅನ್ನೋದು ನಾನು ಬಯಸ್ತೀನಿ ನಾನು. ಸರ್, ಈಗ ರಕ್ಕಸಪುರದೋಳು ಅನ್ನೋ ಟೈಟಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ನಮ್ದು ಹಳೆಗನ್ನಡ ಸ್ಲ್ಯಾಂಗ್ ಇರೋದ್ರಿಂದ ಒಂಥರ ನಮ್ ಕನ್ನಡಿಗರಿಗೆ ಒಂಥರ ಹೆಮ್ಮೆ ಅನ್ಸುತ್ತೆ ಒಂದು ರಕ್ಕಸಪುರದೋಳು ಅಂತ ಕೇಳೋದಕ್ಕೆ. ಸೊ ಈ ಕತೆನ ನಿಮಗೆ ಹೇಳಿದಾಗ ನಿಮ್ ಮನ್ಸಲ್ಲಿ ಏನೆಲ್ಲ ಓಡ್ತಿತ್ತು ಸರ್? ಅಂದ್ರೆ ಅದಕ್ಕೆ ರಾಜ್ ಬಿ ಶೆಟ್ಟಿ ಅವರು ಹೀರೋ ಅಂತೆಲ್ಲ ಹೇಳಿದಾಗ. ಇಲ್ಲ, ಅದನ್ನೇ ಆ್ಯಕ್ಚುಲಿ ನಾನು ಏನಂದರೆ, ಈ ರಕ್ಕಸಪುರದೊಳಗೆ ಕತೆ ಕೇಳಿದಾಗ ನನಗೆ ರಿಯಲಿ ಹೆಂಗೆ ಅನಿಸ್ತು ಅಂತ ಹೇಳಿದ್ರೆ, ಕತೆನೇ ಒಂದು ಹೀರೋ ಥರ ಕ್ರಿಯೇಟ್ ಆಯಿತು. ಅಂದರೆ ಅವಾಗ ಇದಕ್ಕೆ ಆ ಕತೆ ಕೇಳಿದ್ರೆ ನಾನು ನಿಜವೂ ಹೇಳಿದ್ರೆ ಎಕ್ಸ್ಟ್ರಾರ್ಡಿನರಿ ಇದೆ. ಯಾಕಂದರೆ ಜನರಿಗೆ ಒಂದು ಮನಸ್ಸಿಗೆ ಮೆದುಳಿಗೆ ಕೆಲಸ ಕೊಡುವಂಥ ಸಿನಿಮಾ ಇದು, ಖಂಡಿತ ಈ ಸಿನಿಮಾ. ಅದರಲ್ಲಿ ಇನ್ನೊಂದೇನೆಂದರೆ, ಈ ಸಿನಿಮಾಗೆ ಯಾರು ಇದಕ್ಕೆ ಹೊಂದಾಣಿಕೆ ಆಗ್ತಾರೆ ಅಂತ ಹುಡುಕ್ಬೇಕಾದ್ರೆ ಅದಕ್ಕೆ ರಾಜ್ ಬಿ ಶೆಟ್ಟಿ ಅನ್ನೋದನ್ನೇ ನಮಗೆ ಎಲ್ಲರದು ಒಂದೇ ಒಕ್ಕೂರಲಾಗಿ ನಾವೆಲ್ಲ ಅಂದ್ಕೊಂಡಿದ್ದೆ ಇದಕ್ಕೆ ಅವರೇ ಸೂಟ್ ಆಗೋದು. ಯಾಕಂದರೆ ಈ ಥರ ಪಾತ್ರಗಳಿಗೆ ಅವರು ಮುಂಚೆ ಪ್ರಿಯ ಸಿನಿಮಾಗಳು ನೋಡಿರ್ತೀರ, ಅದೇ ಜಾನರ್ ಸಿನಿಮಾ. ಅಂದರೆ ಅದಕ್ಕಿಂತ ಸ್ವಲ್ಪ ಒಂಚೂರು ಬೇರೆ ಟ್ರ್ಯಾಕಲ್ಲಿದೆ.
ಹಂಗಾಗಿ ಇದು ಅದಕ್ಕೆ ರಾಜ್ಬಿ ಶೆಟ್ಟಿ ಅವರೇ ಸೂಟ್ ಆಗೋದು, ಅದನ್ನ ಇದು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದಾಗ ಕೊನೆಗೆ ಅವರು ಒಪ್ಕೊಳ್ತಾರೆ. ಆ ಒಪ್ಕೊಂಡು ಆ ಸಿನಿಮಾನ ಅದನ್ನ ಪೂರೈಸಿದ್ದಾರೆ. ಈ ನಿಜವಾಗ್ಲೂ ಎವ್ರಿ ಫ್ರೇಮ್ ನಮ್ಗೆ ನೋಡ್ಬೇಕಾದ್ರೆ ಅನ್ಸುತ್ತೆ, ನಿಜವಾಗ್ಲೂ ಅದ್ಭುತವಾಗಿ ಮೂಡಿ ಬಂದಿದೆ. ಒಂದೇನೋ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಈ ಥರದ ಒಂದು ಓರಿಯೆಂಟ್ ಕಂಟೆಂಟ್ ಇರುವಂಥ ಮೂವಿ ಬೇಕಾಗ್ತದೆ. ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ಈ ಯಾವುದು ಮಲಯಾಳಂ ಮೂವಿಗಳಲ್ಲಿ ನೋಡ್ತಾ ಇರ್ತೀವಿ, ಹೌದು. ಆ ಶೇಡ್ಸ್ ಇದೆ, ಅಂದ್ರೆ ಆ ಶೇಡ್ ಇದೆ. ನಿಜವಾಗ್ಲೂ ಈ ಸಿನಿಮಾ ನನಗನ್ಸುತ್ತೆ ಎಲ್ಲ ಲ್ಯಾಂಗ್ವೇಜ್ಗೂ ನೋಡುವಂಥ ಸಿನಿಮಾ ಎಲ್ಲ ಇದನ್ನ. ಅದಕ್ಕೆ ಆ ರಕ್ಕಸಪುರದೋಳ್ ಅನ್ನೋ ಒಂದು ಈಗ ಇದು ಟೈಟ್ಲು ನಮಗೆ ಇಟ್ಟಾಗ, ಈ ಕತೆ ಕೇಳಿದ್ಮೇಲೆ ಮುಂಚೆ ನಮಗೆ ಆ್ಯಕ್ಚುಲಿ ಟೈಟ್ಲ್ ನಾವು ಸೆಲೆಕ್ಟ್ ಮಾಡ್ಕೊಂಡಿರಲಿಲ್ಲ. ಈ ಕತೆನೆಲ್ಲ ಕೇಳಿದ್ಮೇಲೆ ಅದಕ್ಕೆ ಬೇರೆ ಮುಂಚೆ ಒಂದು ಹೆಸರಿತ್ತು. ಒಂದ್ಸಲ ರವಿ ಸಾರಂಗ್ ಅವರು ಇಲ್ಲ ಇದಕ್ಕೆ ಈ ರೀತಿ ಒಂದು ಟೈಟ್ಲ್ ಇಟ್ಟು ನಾನೊಂದು ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ನಿಜಲ್ಲ ಕತೆಗೂ ಅದಕ್ಕೂ ಕರೆಕ್ಟ್ ಆಪ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ನೀವು ಅದನ್ನ ಆನ್ ಸ್ಕ್ರೀನ್ ನೋಡಿದಾಗ ಅದ್ರದ್ದು ಏನ್ ಮ್ಯಾಚ್ ಹೇಗಿದೆ ಅನ್ನೋದು ಗೊತ್ತಾಗ್ತದೆ. ಸರ್, ಇನ್ನು ಆರ್ಟ್ ಡಿಪಾರ್ಟ್ಮೆಂಟ್ ಅಂತ ಬಂದ್ರೆ ಸಿನಿಮಾಗೆ ಒಂದು ತರದ ಜೀವ ತುಂಬೋದು ಅಂತ ಹೇಳಿದ್ರೆ ಆ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ನ್ಯಾಚುರಲ್ ಆಗಿ ಕಾಣಿಸ್ಬೇಕು, ಸೆಟ್ ಹಾಕಿದೀವಿ ಅಂತ ಅನ್ನಿಸ್ಕೊಳ್ಬಾರ್ದು. ಯಾಕಂದ್ರೆ ಮೇಕಿಂಗ್ ಕೂಡ ಅವಾಗ ರಿಚ್ ಆಗಿ ಬರುತ್ತೆ ಅನ್ನೋದೆಲ್ಲ ನಾವು ಕೇಳ್ತಾ ಇರ್ತೀವಿ. ಸೊ ಈ ಸಿನಿಮಾಗೆ ಕೊಳ್ಳೇಗಾಲದಲ್ಲೆಲ್ಲ ಶೂಟ್ ಆಗಿದೆ, ಆ ಕಡೆ ಎಲ್ಲ ಆಗಿದೆ ಅಂತ ಕೇಳ್ತಾ ಇದ್ವಿ. ಸೊ ಕಷ್ಟ ಆಯ್ತಾ ಸರ್ ಕಾಡಲ್ಲೆಲ್ಲ ಸೆಟ್ ಹಾಕೋದು ಆ ತರ ಎಲ್ಲ ಇದ್ದಾಗ? ಇದ್ರಲ್ಲಿ ಏನಂದ್ರೆ ನಾವು ಅದೇ ಆಗ್ಲೇ ಹೇಳ್ದೆ ನಿಮ್ಗೆ, ಇದರಲ್ಲಿ ತುಂಬಾ ದೊಡ್ಡ ದೊಡ್ಡ ಸೆಟ್ ಇಲ್ಲ, ಅಂದ್ರೆ ನ್ಯಾಚುರಲ್ ಕತೆಗೆ ಹೊಂದಾಣಿಕೆ ಆಗುವಂತ ಸೆಟ್ಸ್. ನನ್ನ ಸರ್ವಿಸ್ ಅಲ್ಲಿ ನಾನೊಂದು 190 ಸಿನಿಮಾಸ್ಗಳಾಗಿದೆ. ನಾನು ಇಂಡಸ್ಟ್ರಿಗೆ ಒಂದು 25-30 ಇಯರ್ಸ್ ಇಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇದು ಹೆಂಗೆ ಅಂದ್ರೆ, ಇದು ಕತೆಗೆ ಒಂದಕ್ಕೆ ಹೊಂದಾಣಿಕೆ ಆಗುವಂತ ಪ್ರಾಪ್ಸ್ಗಳೇ ಜಾಸ್ತಿ ಸೆಟ್ಗಳಿರ್ತಾರೆ. ಅಂದ್ರೆ ನಾವು ಅದಕ್ಕೋಸ್ಕರನೇ ಒಂದು ಕ್ರಿಯೇಟ್ ಮಾಡಿ ದೊಡ್ಡದಾಗಿ ಸೆಟ್ ಹಾಕಿಲ್ಲ ಅಂತ ಹೇಳಿದ್ರು, ಕತೆ ಏನು ಡಿಮ್ಯಾಂಡ್ ಮಾಡುತ್ತೆ ಅದಕ್ಕೆ ಹೊಂದಾಣಿಕೆ ಆಗುವಂಥ ಸೆಟ್ಗಳನ್ನ ಕ್ರಿಯೇಟ್ ಮಾಡಿದ್ದೀವಿ. ಒಂದು ಸಾಂಗಲ್ಲಾಗಿರ್ಬೋದು, ಒಂದು ಮಾಂಟೇಜಸ್ಗಳಲ್ಲಾಗಿರ್ಬೋದು, ಸೀನ್ಗಳಲ್ಲಾಗಿರ್ಬೋದು, ಬ್ಲಾಕ್ ನಮಗೆ ಕ್ರಿಯೇಟ್ ಒಂದು ಪೊಲೀಸ್ ಸ್ಟೇಷನ್ ಸೆಟ್ ಆಗಿರ್ಬೋದು. ಇದೆಲ್ಲ ಏನಂದ್ರೆ ನ್ಯಾಚುರಲ್ ಆಗಿ ತೊಗೊಂಡ್ರೆ, ಯಾಕಂದ್ರೆ ರವಿ ಸಾರಂಗ್ ಅವ್ರದ್ದು ಒಂದು ಕ್ರಿಯೇಟಿವಿಟಿನೇ ಆ ಥರ ಇದೆ. ಅವ್ರ ಜನರ ಅವ್ರದ್ದು ಆ ಟೆಕ್ಸ್ಚರ್ ಆ ಥರ ಇದೆ. ಅದ್ರ ಜೊತೆಗೆ ನಮ್ಗೆ ಇದರಲ್ಲಿ ಏನಾದ್ರು ರವಿ ವರ್ಮರು ಒನ್ ಆಫ್ ದ ಅವರು ಟೆಕ್ನಿಷಿಯನ್ ಆಗಿರೋದ್ರಿಂದ ಅವ್ರಿಗೆ ಏನ್ ಬೇಕು ಬೇಡ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಅವರು ಆಲ್ಸೋ ಅವರು ನಿರ್ದೇಶಕರು ಕೂಡ ಅವರು ಎಲ್ಲ ಇದಿರೋದ್ರಿಂದ ಅದಕ್ಕೆ ಇದು ಒಂದು ಸರಾಗವಾಗಿ ನೀಟಾಗಿ ನಡೆದಿದೆ. ಸೆಟ್ಸ್ ಆಗಲಿ ಇದಾಗಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವೆಲ್ಲನೂ ಒಂಥರ ಹ್ಯಾಪಿಯಾಗಿ ಎಂಜಾಯ್ ಆಗಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ KD ಸಿನಿಮಾಗೂ ಕೂಡ ನೀವೇ ಆರ್ಟ್ ಡೈರೆಕ್ಟರ್, ಡೆವಿಲ್ ಸಿನಿಮಾಗೂ ನೀವೇ ಆರ್ಟ್ ಡೈರೆಕ್ಟರ್. ಸರ್, ಟಾಕ್ಸಿಕ್ ನನ್ಗೆ ಅದೇ ಕೇಳ್ಬೇಕಂತಿದ್ದೆ. ಸಾಕಷ್ಟು ಜನಕ್ಕೆ ಟಾಕ್ಸಿಕ್ ಆರ್ಟ್ ಡೈರೆಕ್ಟರ್ ನೀವಂತ ಇನ್ನೂ ಅಷ್ಟಾಗಿ ಗೊತ್ತಾಗಿಲ್ಲ. ಸೊ ಹೇಳಿ ಸರ್, ಇಲ್ಲ, ಟಾಕ್ಸಿಕ್ ಸಿನಿಮಾದೇ ಆಕ್ಚುಲಿ ಏನಂದ್ರೆ ಪ್ರೊಡಕ್ಷನ್ ಡಿಸೈನರ್ ಬಂದು ಮುಂಬೈ ಅವರು. ಈ ಬ್ಯಾಂಗ್ಳೂರ್ ಎಪಿಸೋಡ್ಸ್ ಏನಿದೆ, ಬ್ಯಾಂಗ್ಳೂರ್ದು ಎಂಟರ್ ಅಂಡ್ರೆ ಹೆಚ್ಚು ಕಮ್ಮಿ ಟಾಕ್ಸಿಕ್ 70% ಆಫ್ ಮೂವಿ ನಮ್ಮ ಸೆಟ್ಟಲ್ಲೇ ನಡೀತು. ಅದು ನಾವಿಲ್ಲೇ ಬ್ಯಾಂಗ್ಳೂರಲ್ಲಿ HMT ಒಂದು 18 acres ಅಲ್ಲಿ ಸೆಟ್ ಆಗಿದೆ. ಟೋಟಲಿ ಓವರ್ ಆಲ್ ಇದು ಒಂದು ಓಲ್ಡ್ ಗೋವಾ ಸ್ಟ್ರೀಟ್ ತರ. ಸರ್, ಟೀಸರ್ದು ಕೂಡ ಬ್ಯಾಂಗ್ಳೂರಲ್ಲೇ ಶೂಟ್ ಆಗಿದೆ. ಹೌದೌದು, ಅದನ್ನ ನಾನು ಪ್ಯಾಲೇಸ್ ಅಲ್ಲಿ ಹಾಕಿದ್ದೆ. ಪ್ಯಾಲೇಸ್ ಅಲ್ಲಿ ಅದು ಸಿಮೆಟ್ರಿ ಸೆಟ್ ಅಂದ್ರೆ ಈಗ ಇದ್ರಲ್ಲಿ ಇಂಟ್ರೊಡಕ್ಷನ್ ಅದನ್ನ ಬ್ಯಾಂಗ್ಳೂರಲ್ಲಿ ಇಂಟ್ರೊಡಕ್ಷನ್ಗೆ ಹಾಕಿದ್ದು. ಅಂದ್ರೆ ಆಲ್ಮೋಸ್ಟ್ ಸಾಕಷ್ಟು ಸಿನಿಮಾಗಳು ಇಲ್ಲೇ ನಡೆದಿದೆ. ಈ ಬ್ಯಾಂಗ್ಳೂರ್ ಎಪಿಸೋಡ್ಸ್ಗೆ ಏನಿದೆ ಅದನ್ನ ನಾನು ಅದಕ್ಕೆ ಆರ್ಟ್ ಡೈರೆಕ್ಷನ್ ಮಾಡಿದ್ದೆ. ಯಾಕಂದ್ರೆ ಯಶೋರ್ನ ನಾವು ಈ ಸಮಯದಲ್ಲಿ ನೆನೆಸಲೇಬೇಕು. ಅವ್ರು ಯಾಕಂದ್ರೆ ಅವರು ನಮ್ಮ ಲೋಕಲ್ ಕನ್ನಡದವರು ಅಂದ್ರೆ ತುಂಬಾ ಪ್ರಾಶಸ್ತ್ಯ ಕೊಡ್ತಾರೆ. ನಮಗೋಸ್ಕರ ಅಂತೇಳಿ ಅವರು ಮುಂಬೈಲ್ ಮಾಡಬೇಕಾಗಿದ್ದಂಥ ಒಂದು ಇದನ್ನ ಇಲ್ಲಿಗೆ ಬಂದು ಇಲ್ಲಿ ಎಲ್ಲರನ್ನ ಕ್ರೂ ಸೆಟ್ ಮಾಡಿ ಇಲ್ಲಿರೋ ಎಂಟೈರ್ ಕನ್ನಡ ಇಂಡಸ್ಟ್ರಿಗೆ ಕೆಲಸ ಕೊಟ್ಟಿದ್ದಾರೆ. ಅವ್ರಿಂದ ನಿಜವಾಗ್ಲೂ ನೆನೆಸಲೇಬೇಕು ಅವ್ರನ್ನ. ಆಮೇಲೆ ಯಾಕಂದ್ರೆ ನಾವು ಅವ್ರ ಜೊತೆಲ್ಲ ತುಂಬಾ ವರ್ಷದಿಂದ ಟ್ರಾವೆಲ್ ಮಾಡಿದ್ದೀವಿ. ಹಂಗಾಗಿ ಅವರಿಗೆ ನಮ್ಮ ಮೇಲೆಲ್ಲ ಒಂದು ಪ್ರೀತಿ ಅಂತ ಒಂದಿದೆ. ಹಂಗಾಗಿ ನಾವು ಯಾಕಂದ್ರೆ ಅವ್ರಿಗೆ ಯಾವತ್ತು ಥ್ಯಾಂಕ್ಸ್ ಹೇಳಲೇಬೇಕು. ಇಲ್ಲಾಂದ್ರೆ ಇದನ್ನ ಇದೇ ಮುಂಬೈಯಲ್ಲಿ ಬೇರೆ ಕಡೆ ಎಲ್ಲರೂ ಮಾಡಿದ್ರೆ ಅಷ್ಟು ಟೆಕ್ನಿಷಿಯನ್ಸ್ ಕನ್ನಡ ಇಂಡಸ್ಟ್ರಿಗೆ ಇಲ್ಲಿರೋ ಟೆಕ್ನಿಷಿಯನ್ಸ್ಗಳಿಗೆ ಕೆಲಸ ಸಿಗ್ತಾ ಇರಲಿಲ್ಲ. ಅಂದ್ರೆ ಅಲ್ಲಿ ಸಿಕ್ಕಿರೋದು ನಮ್ಮ ಪ್ರತಿಭೆನ ತೋರಿಸೋದಕ್ಕೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ರು. ಇನ್ನು KD ಸಿನಿಮಾ ಬಗ್ಗೆ ಹೇಳಿ ಸರ್. ಅದು ಏಪ್ರಿಲ್ ಅಲ್ಲಿ ರಿಲೀಸ್ ರೆಡಿ ಇದೆ. KD ಸಿನಿಮಾ ಬಂದು ಆಕ್ಚುಲಿ ನಾವು ಒಂದು 2.5 years ಆಕ್ಚುಲಿ ಸಿನಿಮಾ ಶೂಟಿಂಗ್ ನಡೆದಿದೆ. ಅಂದ್ರೆ ಅಷ್ಟು ನಂಬರ್ ಆಫ್ ಡೇಸ್ ಅಲ್ಲ,
ಶೆಡ್ಯೂಲ್ ಬ್ರೇಕ್ ಕೊಟ್ಟು ಯಾಕಂದ್ರೆ ಎಲ್ಲ ಮುಂಬೈ ಆರ್ಟಿಸ್ಟ್ ಶಿಲ್ಪಾ ಹೌದು. ಶೆಟ್ಟಿ, ಸಂಜಯ್ ದತ್ತು ಇವರೆಲ್ಲ ಇದ್ರಲ್ಲ, ಅವ್ರುಗಳ ಡೇಟ್ ಹೊಂದಾಣಿಕೆಯಿಂದ ಸ್ವಲ್ಪ ಟೈಮ್ ತಗೊಂಡಾಗಿತ್ತು. ಅದರಲ್ಲಿ ನಿಮಗೆ ಗೊತ್ತಿದೆ ಅದನ್ನ ಏನಂದ್ರೆ ಆಕ್ಚುಲಿ ನಾವು ಅದು ಹಳೆ ಬೆಂಗಳೂರಿನಲ್ಲಿ ಒಂದು ನಡೆಯುವಂಥ ಒಂದು ಹ್ಮ್ ಘಟನೆ, ಹ್ಮ್ ಒಂದು ಕತೆ. ಆ ಹಳೆ ಬೆಂಗಳೂರು ಬೇಕು ಅಂತ ಹೇಳಿದ್ರೆ ನಾವು ಮತ್ತೆ ಈಗ ಆವಾಗಿನ ವೆಹಿಕಲ್ಸ್ಗಳು, ಆವಾಗಿನ ಪ್ರಾಪರ್ಟೀಸ್ಗಳು, ಆವಾಗಿನ ಕಾಸ್ಟ್ಯೂಮ್ಸು, ಆವಾಗಿನ ವೆಹಿಕಲ್ಸು, ಇದೆಲ್ಲ ಮಾಡ್ಬೇಕಂದ್ರೆ ನಾವು ತಿರ್ಗಾ ಅದಕ್ಕೆ ಏನು ಮಾಡಿದ್ವಿ, ಒಂದು ಮೋರ್ ದೆನ್ 16 ಎಕರ್ಸಲ್ಲಿ ನಾವು ಇದರಲ್ಲಿ ಸೀಗಳ್ಳಿ ಹ್ಮ್ ಲ್ಯಾಂಡಲ್ಲಿ ಎಂಟೈರ್ ಓಲ್ಡ್ ಬೆಂಗಳೂರನ್ನ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ಇವನ್ ಸಿಟಿ ಮಾರ್ಕೆಟ್ ಆಗಿರ್ಬೋದು, ಹ್ಮ್ ಆ, ಇದು ಇದು ಟೌನ್ ಹಾಲ್ ಆಗಿರ್ಬೋದು, ಮೈ ಶುಗರ್ ಫ್ಯಾಕ್ಟ್ರಿ ಆಗಿರ್ಬೋದು, ಮತ್ತೆ ಜೆ ಸಿ ರೋಡಲ್ಲಿ ಒಂದು ಓಲ್ಡ್ ಶಿವಾಜಿ ಟಾಕೀಸ್ ಅಂತ ಇತ್ತು ಹ್ಮ್ ಆವಾಗಿನ ಇದರಲ್ಲಿ, ಅದು ಎಂಟೈರ್ ಇದನ್ನ ಕ್ರಿಯೇಟ್ ಮಾಡಿದ್ವಿ. ಅಟ್ ದ ಸೇಮ್ ಟೈಮ್ ಆವಾಗಿನ ಚಿಕ್ಕಪೇಟೆ ಸ್ಟ್ರೀಟ್ಗಳು ಹೆಂಗಿತ್ತು, ಹ್ಮ್ ಆಮೇಲೆ ಧರ್ಮರಾಯನ್ ಟೆಂಪಲ್ ಅಂತ ಒಂದಿದೆ, ಅಲ್ಲಿಂದ ನಡೆಯೋ ಒಂದು ಘಟನೆ, ಒಂದು ಗಡಿ ಹ್ಮ್ ಮನೆಯಲ್ಲಿ ನಡೆಯುವಂಥ ಘಟನೆ. ಇದು ನಿಜವಾದ ಟ್ರೂ ಸ್ಟೋರಿ. ಇದು ಅದನ್ನು ಬೇಸ್ ಮಾಡಿ ಪ್ರೇಮ್ ಸರ್ ಮಾಡಿರೋದು. ಎಂಟೈರ್ ಸಿಟಿನ ನಾವು ಬ್ಯಾಂಗ್ಳೂರ್ನ ಅಲ್ಲಿ ರೀಕ್ರಿಯೇಟ್ ಮಾಡಿ ಅದರಲ್ಲಿ ಸಾಕಷ್ಟು ದಿನಗಳು ಆಲ್ಮೋಸ್ಟ್ 90% ಆಫ್ ಶೂಟ್ ಅಲ್ಲೇ. ಸೊ ಒಂದು ಓಲ್ಡ್ ಬೆಂಗಳೂರನ್ನ ನಾವು ಕ್ರಿಯೇಟ್ ಮಾಡ್ತೀವಿ ಸೆಟ್ಟಲ್ಲಿ ಅಂದ್ರೆ ಅದು ಸಾಮಾನ್ಯ ಮಾತಲ್ಲ. ಸೊ ಆ ಮೇಕಿಂಗ್ ಹೇಗಿದೆ, ಅದು ಹೇಗೆ ಬಂದಿದೆ ಅಂತ ನಾವು ಸಿನಿಮಾದಲ್ಲೇ ನೋಡ್ಕೋತೀವಿ ಸರ್. ನಿಮ್ಗೆ ಜಾಸ್ತಿ ಕೂಡ ನನಗೆ ಕ್ವೆಶನ್ಸ್ ಕೇಳಿ ಡ್ರ್ಯಾಗ್ ಮಾಡಲ್ಲ. ಇನ್ನು ರಕ್ಕಸಪುರದೋಳ್ ಯಾಕೆ ನೋಡ್ಬೇಕು ಜನ ಅನ್ನೋದನ್ನ ಹೇಳಿ. ರಕ್ಕಸಪುರದವಳು ಏನಂದ್ರೆ ನಿಜವಲ್ಲೂ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಇದು. ಆಮೇಲೆ ಒಂದು ಹೇಳಿದ್ರೆ ನಿಮ್ಗಾಗಲೇ ಒಂದು ಮೆದುಳಿಗೆ ಒಂದು ಹುಳ ಬಿಡೋಂಥ, ಒಂದು ಕೆಲಸ ಬಿಡೋಂಥ ಸಿನಿಮಾ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆಮೇಲೆ ಹೊಸ ಪ್ರತಿಭೆ ಇರೋಂಥ ನಮ್ಮ ರವಿ ಸರಂಗ ಅವ್ರ ನಿರ್ದೇಶಕ, ಹ್ಮ್ ಆ, ಕೊನೆಗೆ ನಮ್ಮ ರವಿವರ್ಮ ಅವರು ನಿರ್ಮಾಪಕರು. ಅಷ್ಟಕ್ಕೆ ಅಲ್ಲದೆ ಕಥೆನೂ ಅಟ್ಲೀಸ್ಟ್ ನೀವು ಥಿಯೇಟ್ರಲ್ಲಿ ಬಂದು ಕೂತ್ಕೊಂಡು ಎಲ್ಲ ಫ್ಯಾಮಿಲಿ ಜೊತೆ ನೋಡೋಂಥ ಒಂದು ಸಿನಿಮಾ ಅದು. ಆ, ಅದಕ್ಕೋಸ್ಕರ ನಾನು ಹೇಳೋದು, ಆ ಸಿನಿಮಾನ ನೋಡಿ ಖಂಡಿತ ಎಂಜಾಯ್ ಮಾಡ್ತೀರಾ. ಅದಾದ್ಮೇಲೆ ಜನನೇ ಅದನ್ನ ಹೆಂಗೇನೇನು ಅನ್ನೋದನ್ನ ಮುಂದೆ ನಿರ್ಧರಿಸ್ತಾರೆ. ಆ, ಒಳ್ಳೇದಾಗ್ಲಿ, ಸಿನಿಮಾ 100 ದಿನಕ್ಕೆ ಹೆಚ್ಚು ಓಡ್ಲಿ. ಯಾಕಂದ್ರೆ ಒಬ್ಬ ಟೆಕ್ನಿಷಿಯನ್ ಆಗಿ, ಒಬ್ರು ನಿರ್ಮಾಪಕರಾಗಿ ಅವ್ರು ದುಡ್ದಿದ್ದ ದುಡ್ಡನ್ನ ಅವ್ರು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದಾಯ್ತು. ಬಟ್ ಆ ಕಮರ್ಷಿಯಲ್ ಆಗಿ ಯೋಚನೆ ಮಾಡದೆ ಮತ್ತೆ ಒಂದು 4 ಜನಕ್ಕೆ ಕೆಲಸ ಸಿಗೋ ಥರ ಅವರು ನಿರ್ಮಾಪಕರಾಗಿ, ನಾವು ಮೊದಲೇ ನಿಮಗೆಲ್ಲ ಗೊತ್ತು, ನಿರ್ಮಾಪಕರಿಗೆ ನಾವು ಅನ್ನದಾತರ ಅಂತೀವಿ. ಹೌದು. ಆ ರೀತಿನಲ್ಲಿ ಇವರು ಸೇರಿಕೊಂಡು ಒಬ್ಬ ನಿರ್ದೇಶಕನು ಕ್ರಿಯೇಟ್ ಮಾಡಿ ಒಂದಷ್ಟು ಜನ ಟೆಕ್ನಿಷಿಯನ್ಸ್ ಕೆಲಸ ಕೊಟ್ಟಿದ್ದಾರೆ. ಅದ್ರ ಜೊತೆ ಕಥೆನೂ ತುಂಬ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವರ ಅದ್ಭುತ ಆ, ಇದಿದೆ, ಪರ್ಫಾರ್ಮೆನ್ಸ್ ಇದೆ. ಅರ್ಜುನ್ ಜನ್ಯ ಅವರ ಒಳ್ಳೆ ಮ್ಯೂಸಿಕ್ ಇದೆ. ಹೌದು. ಆಮೇಲೆ ಪ್ರೇಮ್ ಸರ್ ಸಪೋರ್ಟ್ ಇದೆ. ಅವರು ಒಂದಷ್ಟು ಸಾಂಗ್ಗಳಿಗೆಲ್ಲ ರವಿ ಸರಂಗ್ ಅವರಿಗೆ ಅವರು ಸ್ವಂತ ಅವ್ರ ಜೊತೆ ಕೆಲಸ ಮಾಡಿದಂಥ ಹೌದು. ಡೈರೆಕ್ಟರ್ ತುಂಬ ಸಾಥ್ ಕೊಟ್ಟಿದ್ದಾರೆ. ಹಿಂಗಾಗಿ ಇದೆಲ್ಲ ಸೇರಿ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದನ್ನ ನೋಡಿ ನೀವೆಲ್ಲ ಆಶೀರ್ವದಿಸಿ ಅಂತ ನಾನು ಕೇಳ್ತೀನಿ. ಸೊ ಕೊನೆಯದಾಗಿ ಏನಾದ್ರು ಡೆವಿಲ್ ಸಿನಿಮಾ ಬಗ್ಗೆ ಹೇಳ್ತೀರಾ? ಡೆವಿಲ್ ಸಿನಿಮಾ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ ಅದೊಂದು ಅದ್ಭುತ ಸಿನಿಮಾ ಅಂತ ನನಗೆ. ಯಾಕಂದ್ರೆ ಡಬಲ್ ಶೇಡ್ನಲ್ಲಿ ಹೌದು. ಮಾಡೋದು. ಆ್ಯಕ್ಚುಲಿ ನೀವು ಇಲ್ಲಿವರೆಗೂ ನೋಡ್ದಂಗೆ ನನಗೆ ಗೊತ್ತಿರಂಗೆ ವಿಲನ್ ಆಗಿ ಏನು ಮಾಡಿದರೆ ದರ್ಶನ್ ಸರ್ನ ಅದನ್ನೇ ಇಷ್ಟಪಡ್ತಾರೆ. ಅಲ್ಲಿ ಅವರು ಪಾತ್ರಗಳ ಬಗ್ಗೆ ನಾವೇನು ಹೇಳಂಗೆ ಇಲ್ಲ. ಅದು ನಿಜವಲ್ಲೂ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ. ಇನ್ನೂ ಥಿಯೇಟ್ರಲ್ಲಿ 6ನೇ ವಾರ ಓಡ್ತಾ ಇದೆ. ಆಮೇಲೆ ಈಗಲೂ ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಮೇಯ್ನ್ ಥಿಂಗ್ ಏನಂದರೆ ದರ್ಶನ್ ಸರ್ ಪ್ರೆಸೆನ್ಸ್ ಇಲ್ಲದವರು ಅಭಿಮಾನಿಗಳನ್ನ ಏನಿದ್ದಾರೆ ಸೆಲೆಬ್ರಿಟೀಸು, ಅವರು ನಿಜವಲ್ಲೂ ತುಂಬಾ ಸಿನಿಮಾಗೆ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ತುಂಬ ಕೊಂಡಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಓರಿಯನ್ ಮಾಲ್ನಲ್ಲಿ ಆ ಒಂದು ಚೇರ್ನ ಹೌದು. ಬಾಸ್ ಕುತ್ಕೊಂಡಿದ್ದ ಚೇರ್, ಬಾಸ್ ಕುತ್ಕೊಂಡಿದ್ದ ಚೇರ್ ಅಂತ ತುಂಬ ಎಂಜಾಯ್ ಮಾಡಿದ್ರು ಜನ. ಅದನ್ನ ಕ್ಯೂನಲ್ಲಿ ನಮಗೆ ನಿಜವಲ್ಲೂ ನೋಡಲಿಕ್ಕೆ ನಾವು ದೂರ ನಿಂತ್ಕೊಂಡು ನೋಡಿದೀವಿ ಆ ಜನ. ಯಾಕಂದ್ರೆ ಆ ಚೇರ್ಗೋಸ್ಕರ Queue ಮುಕ್ಕಾಲು ನಿಂತಿದ್ರು. 1 ಕಿಲೋಮೀಟರ್ ಅಷ್ಟು ದೂರ ಕ್ಯೂ ನಿಂತ್ಕೊಂಡು ಹೌದು. ಹೆಂಗಸರು, ಮಕ್ಕಳು, ಫ್ಯಾಮಿಲಿ ಎಲ್ಲರೂ ಒಂದೊಂದು ಸೆಲ್ಫಿಗೆ. ಹ್ಮ್. ನಾನು ಫಸ್ಟ್ ಟೈಮ್ ಇನ್ ಇಂಡಸ್ಟ್ರಿ, ನಾನು ಆ್ಯಕ್ಚುಲಿ ಒಂದು ಹೀರೋ ಕೂತ್ಕೊಂಡಿದ್ದ ಚೇರ್ನ ಅಷ್ಟು ಲವ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಲ್ಲ ನಮಗೆ ಆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದಕ್ಕೆ ಒಂದು ತುಂಬಾ ಖುಷಿ ಇದೆ. ಅದರಲ್ಲಿ ಪ್ರತಿಯೊಂದು ಸೆಟ್ಸ್ ಆಗಿರ್ಬೋದು, ಆ ಚೇರ್ ಕ್ರಿಯೇಷನ್ ಆಗಿರ್ಬೋದು ಎಲ್ಲನೂ ಆ, ಈ ಈ ರೀತಿ ಸಿನಿಮಾಗಳಲ್ಲಿ ನಮಗೆ ಕೆಲಸ ಮಾಡೋದಕ್ಕೆ, ಯಾಕಂದರೆ ಚಾಲೆಂಜಿಂಗ್ ಸ್ಟಾರ್ಗೆ ಚಾಲೆಂಜಿಂಗ್ ಆಗಿ ಸೆಟ್ ಹಾಕಿದ್ದೀವಿ ಅದರಲ್ಲಿ. ಹೌದು. ಅದ್ಭುತ ಮೂಡಿ ಬಂದಿದೆ. ಅಂದರೆ ಎಲ್ಲ ಇಲ್ಲಿವರೆಗೂ ಒಳ್ಳೇದಾಗಿದೆ. ನಿರ್ಮಾಪಕರಿಗೆ ಇನ್ನೂ ಒಂದಷ್ಟು ಒಳ್ಳೇದಾಗಲಿ. ಮತ್ತು ಡೆವಿಲ್ ಸಿನಿಮಾ 50 ದಿನ 100 ದಿನ ಕಂಪ್ಲೀಟ್ ಮಾಡಲಿ ಅಂತ ನಾನು ಆಶಿಸ್ತೀನಿ ಅಷ್ಟೇ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಮುಂಬರುವ ಎಲ್ಲಾ ಸಿನಿಮಾಗಳಿಗೂ ಕೂಡ ನಮ್ಮ ಫಿಲ್ಮಿ ಬೀಟ್ ತಂಡದಿಂದ ಆಲ್ ದ ಬೆಸ್ಟ್ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ಇನ್ನಷ್ಟು ಸಿನಿಮಾಗಳನ್ನ ಇನ್ನಷ್ಟು ಒಂದು ಹಾಲಿವುಡ್ ಸಿನಿಮಾಗೂ ನೀವು ಆರ್ಟ್ ಡಿಪಾರ್ಟ್ಮೆಂಟ್ ಥ್ಯಾಂಕ್ಸ್ ಆಗಿ ಥ್ಯಾಂಕ್ಸ್ ಆಗ್ಲಿ ಅಂತ. ನಿಮ್ಮ ಬಾಯರ್ಕಿಂದ ಟಾಕ್ಸಿಕ್ ಇಂದಾನೇ ಅದು ನಿಮ್ಗೆ ನಾಂದಿ ಆಗ್ಲಿ ಅಂತ ನಮ್ಮ ಕನ್ನಡದ ಸಿನಿಮಾ ಇಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್.